ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 3ರಂದು ಸುದ್ದಿಗೋಷ್ಠಿ ಮೂಲಕ ಜನಪ್ರತಿನಿಧಿಗಳಿಗೆ ಆಗ್ರಹಿಸಿರುವ ವಿಜಯನಗರ ನಾಗರಿಕ ವೇದಿಕೆ. ಈಗ ವಾರ್ತೆಗಳ ವಿವರ. ಈಗ ಪದವೀಧರ ಕ್ಷೇತ್ರದ ಚುನಾವಣೆ ಕುರಿತು ವರದಿ. ನಮ್ಮ ಈಶಾನ್ಯ ಪದವೀಧರ ಚುನಾವಣೆ, ಇದಕ್ಕೆ ರಿಟರ್ನಿಂಗ್ ಆಫೀಸರ್ ರೀಜನಲ್ ಕಮಿಷನರ್ ಇರ್ತಾರೆ, ನಾನು ARO ಇರ್ತೀನಿ. ಈ ಚುನಾವಣೆ ಕೇವಲ ಪದವೀಧರಿಗೆ ಮಾತ್ರ ಇರುತ್ತೆ. ಅವರು ಪದವೀಧರ ರಿಜಿಸ್ಟರ್ ಮಾಡಿಸಿರಬೇಕು. ಹಾಗಿದ್ರೆ ಮಾತ್ರ ಅವ್ರದ್ದು ವೋಟರ್ ಲಿಸ್ಟಲ್ಲಿ ಬರುತ್ತೆ. ಈಗಾಗಲೇ ವೋಟರ್ ಲಿಸ್ಟ್ ಕೂಡ ಬಂದಿದೆ. ಆ ವೋಟರ್ ಲಿಸ್ಟನ್ನು ಸಂಬಂಧಪಟ್ಟ ಪಕ್ಷದವ್ರಿಗೆ ಕೊಟ್ಟಿದ್ದೀವಿ. ಹಿಂದೆ ನಮಗೆ 15 ಮತಗಟ್ಟೆಗಳಿದ್ದು ಹಿಂದಿನ ಚುನಾವಣೆಯಲ್ಲಿ. ಈ ಬಾರಿ 21 ಮಾಡಿದ್ದೀವಿ, ಅಂದರೆ 6 ಆಕ್ಸಿಲರಿ ಮಾಡಿದ್ದೀವಿ. ಹೊಸಪೇಟೆ ತಾಲೂಕಿನಲ್ಲಿ ಮರಿಯಮ್ಮನಹಳ್ಳಿ, ಹೊಸಪೇಟೆ, ಕಮಲಾಪುರ, ಅಗರಿಬೊಮ್ಮನಹಳ್ಳಿ, ತಂಬ್ರಳ್ಳಿ, ಹಂಪಸಾಗರ, ಕೂಡ್ಲಿಗಿ, ಗುಡೇಕೋಟೆ, ಹೊಸಳ್ಳಿ, ಹರಪನಹಳ್ಳಿನಲ್ಲಿ 3 ಸಿಟಿನಲ್ಲಿ, ಮತ್ತು ಅಡಗಲಿ ಆ್ಯಂಡ್ ಕೋಗ್ಲಿ ಒಂದಿದೆ ಅಗರಿಬೊಮ್ಮನಹಳ್ಳಿನಲ್ಲಿ, ಕೊಟ್ಟೂರಿದೆ. ಅಗರಿಬೊಮ್ಮನಹಳ್ಳಿನಲ್ಲಿ ಅಡಗಲಿ ಮತ್ತು ಇಟಗಿ, ಇಷ್ಟು ಟೋಟಲ್ 21 ಮತಗಟ್ಟೆಗಳಲ್ಲಿ ಮತದಾನ ನಡೆಯುತ್ತೆ. ಮತದಾನದ ಸಮಯ 8ರಿಂದ 4ರವರೆಗೆ. ಇದು ನಾವೇನು ಬೇರೆ ಚುನಾವಣೆ ಥರನೇ ನಡೆಯುತ್ತೆ. ಇದರಲ್ಲಿ EVM ಬದಲಾಗಿ ಮತಪತ್ರಗಳಿರುತ್ತೆ, ಬ್ಯಾಲೆಟ್ ಪೇಪರ್ ಇರುತ್ತೆ. ಒಟ್ಟು 19 ಜನ ಕಂಟೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದಾರೆ, ಅಂದರೆ ನಿಯಮಬದ್ಧವಾಗಿ. ಅದರಲ್ಲಿ ಮತಪತ್ರದಲ್ಲಿ ಯಾವ ರೀತಿ ಓಟ್ ಹಾಕಬೇಕು ಅನ್ನೋದನ್ನು ತಾವು ಬೇರೆಯವರಿಗೆ ಪರಿಚಯ ಮಾಡಿಕೊಡ್ಬೇಕಾಗತ್ತೆ ಅಥವಾ ತಿಳಿಸ್ಕೊಡ್ಬೇಕಾಗತ್ತೆ. ಅದೇ ಉದ್ದೇಶ ನಮ್ಮದು ಕೂಡ. ಅವರು ಅದರಲ್ಲಿ ಯಾವುದೇ ಸೀಲು ಏನೋ ಹಾಕೋದಿರಲ್ಲ, 1, 2, 3 ಅಂತ ಬರಿಬೇಕಾಗಿರುತ್ತೆ. ಅದಕ್ಕೆ ಪೆನ್ನನ್ನು ಚುನಾವಣಾ ಆಯೋಗನೇ ನಿಗದಿಪಡಿಸಿದೆ. ಅದೇ ಪೆನ್ನಲ್ಲಿ 1 ಪ್ರಾಶಸ್ತ್ಯತೆ ಬರೀಬೇಕಾಗುತ್ತೆ. 1 ಬರೆದ ನಂತರ 2, 3 ಹಾಕಬೇಕಾಗುತ್ತೆ. ಕಡ್ಡಾಯವಾಗಿ 1 ಹಾಕಬೇಕಾಗುತ್ತೆ. 1ರಿಂದ ಇಷ್ಟು ಅಭ್ಯರ್ಥಿಗಳಿರುತ್ತೆ, ಎಲ್ಲರಿಗೂ ಹಾಕ್ಬೋದು, ಯಾರಿಗೆ ಬೇಕಾದರೂ. ಅವರು ಮಿನಿಮಮ್ ಕನಿಷ್ಠ ಒಬ್ಬರಿಗೆ ಮಾರ್ಕ್ ಮಾಡಬೇಕು, ಅದು 1 ಅಂತ ಮಾರ್ಕ್ ಮಾಡಬೇಕು. 2 ಮಾರ್ಕ್ ಮಾಡಬೇಕು, ಆಮೇಲೆ 3 ಮಾರ್ಕ್ ಮಾಡಬೇಕು. 4 ಮಾರ್ಕ್ ಮಾಡಬೇಕು ಅಂದರೆ 2, 3 ಮಾರ್ಕ್ ಮಾಡಿರಲೇಬೇಕು. ಮಾರ್ಕ್ ಮಾಡಿ ಪ್ರಾಶಸ್ತ್ಯ. ಇದು ಭಾಳ ಬಾರಿ, ಹಿಂದಿನ ಬಾರಿ ಸುಮಾರು ಹೆಚ್ಚು ಮತಗಳು ಅನರ್ಹಗೊಂಡಿದ್ದು ಅಂತ ತಿಳಿದು ಬಂದಿದೆ. ಹಾಗಾಗಿ ನಾವು ಪದವೀಧರರ ಓಟ್ಗಳು ಅನರ್ಹಗೊಂಡ್ರೆ ಅದು ಬೇರೆ ಮೆಸೇಜ್ ಹೋಗುತ್ತೆ. ಎಲ್ಲರೂ ಡಿಗ್ರಿ ಮಾಡಿದಂಥವ್ರು, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದಿದ್ರೆ ನಾವು ಈಗಾಗಲೇ ಒಂದು ಸ್ವೀಪ್ ಕಾರ್ಯಕ್ರಮದ ಅಂಗವಾಗಿ ಎಲ್ಲ CRC BRCಗಳಿಗೆ ಕರೆದು ಅವ್ರಿಗೆ ಯಾವ ರೀತಿ ಮತ ಹಾಕಬೇಕು ಅಂತ ಹೇಳಿ ಅದನ್ನು ಅವ್ರ ಗ್ರೂಪ್ಸಲ್ಲಿ ಯಾರು ಸ್ಕೂಲು ಶಿಕ್ಷಕರು ಇರ್ತಾರೆ, ಡಿಗ್ರಿ ಗ್ರ್ಯಾಜುಯೇಟ್ಸ್ ಇರ್ತಾರೆ, ಅವರೆಲ್ಲ ಗ್ರೂಪ್ಗಳಲ್ಲಿ ಅದನ್ನ ಹಾಕಲಿಕ್ಕೆ ಈಗಾಗಲೇ ಎಲ್ಲ ಕಾಲೇಜ್ ಪ್ರಿನ್ಸಿಪಾಲ್ಗಳಿಗೆ ಆಮೇಲೆ ಆ ಗ್ರೂಪ್ಗಳಿಗೆ ಎಲ್ಲ ಮಾಹಿತಿ ಕೊಡಲಾಗಿದೆ. 1 ಅಂತ ಬರೆದ ನಂತರ ಮಾತ್ರ 2 ಬರಲಿಕ್ಕೆ ಅವಕಾಶ ಇದೆ. ಎಷ್ಟು ಕ್ಯಾಂಡಿಡೇಟ್ ಇರ್ತಾರೆ ಅಷ್ಟು ಅಲ್ಲಿವರೆಗೂ ಬರೆಯೋಕ್ಕೆ ಅವಕಾಶ ಇದೆ. 16 ಬರೀಬೇಕು ಅಂದರೆ 15 ಬರೆದಿರಬೇಕು, ಅಥವಾ 1 ಅಂತ ಬರೆದ್ರೂ ಕೂಡ ಅದು ವ್ಯಾಲಿಡ್ ಆಗುತ್ತೆ. ಇವರಾಗಿ ಪ್ರಾಶಸ್ತ್ಯ ಕೊಡೋದ್ರಲ್ಲಿ ಇದು ಕೌಂಟಿಂಗ್ ಸಮಯದಲ್ಲಿ ಆಗುತ್ತೆ. ಚುನಾವಣಾ ಆಯೋಗದಂತೆ ಇದು ಕೂಡ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗದರ್ಶನದಂತೆ ನಡೀತಾ ಇದೆ. ಈ ಎಲೆಕ್ಷನ್ನು ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಲ್ಲಿ ನಡೀತಾ ಇದೆ. ಪ್ರತಿಯೊಂದು ಕೂಡ ನಾವು ಬೇರೆ ಎಲೆಕ್ಷನ್ಗೆ ಯಾವ ರೀತಿ ಕ್ರಮ ವಹಿಸಬೇಕು ಅದೇ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲ ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಆಗುತ್ತೆ. ಕೆಲವು ಕಡೆ ಎಲ್ಲಿ 1ಕ್ಕಿಂತ ಹೆಚ್ಚು
ಪೋಲಿಂಗ್ ಸ್ಟೇಷನ್ ಇದೆ, ಮತಗಟ್ಟೆಗಳು, ಅಲ್ಲಿ ಹೊರಗಡೆ ನಾವು ಒಂದು ಸಹಾಯವಾಣಿ ಮಾಡ್ತೀವಿ. ಅಂದರೆ ಉದಾಹರಣೆ ಯಾರೋ ಒಬ್ಬರು ರಾಮಪ್ಪ ಅಂತ ಬರ್ತಾರೆ, ರಾಮಪ್ಪ ನಾನು ಎಲ್ಲಿ ಹಾಕ್ಬೇಕು 3ರಲ್ಲಿ ಅಂತ ಕೇಳಿದಾಗ ಹೊರಗಡೆ ಸಹಾಯವಾಣಿ ಮಾಡಿ ಅಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಅವ್ರಿಗೆ ಈ ಬೂತಲ್ಲಿ ನಿಮ್ಮದು ಇಂಥ ನಂಬರ್ ಇದೆ ಹೋಗಿ ಅಂತ ಹೇಳ್ತಾರೆ. ಇದಕ್ಕೂ ಕೂಡ ಈಗಾಗಲೇ ನಾವು ಕ್ರಮ ವಹಿಸಿ ಎಲ್ಲ ಕಡೆ ಅವರಿಗೆ ಚೀಟಿಯನ್ನು ಕೊಟ್ಟು ನಿಮ್ಮದಿಂದ ಎಲ್ಲೆಲ್ಲಿ ಮತಗಟ್ಟೆ ಬರುತ್ತೆ ಮತ್ತು QR ಕೋಡ್ ಕೂಡ ಇದೆ, ಅವ್ರು ಸ್ಕ್ಯಾನ್ ಮಾಡಿದರೆ ನಿಮ್ಮ ಮತಗಟ್ಟೆ ಎಲ್ಲಿ ಬರುತ್ತೆ ಅಂತ. ಎಲ್ಲ ಮತಗಟ್ಟೆಗಳು ಕೂಡ ಈ ಹಿಂದೆ MP ಎಲೆಕ್ಷನ್ನಲ್ಲಿ ಮಾಡಿರ್ತಕ್ಕಂಥ ಮತಗಟ್ಟೆಗಳೇ ಆಗಿರೋದ್ರಿಂದ ಎಲ್ಲ ಮತಗಟ್ಟೆಗಳು ಸುಸಜ್ಜಿತವಾಗಿದೆ. ಮತ್ತು ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ 2 ಬಾರಿ ತರಬೇತಿ ಕೊಡಲಾಗಿದೆ. ಮೈಕ್ರೋ ಅಬ್ಸರ್ವರ್ಸ್ಗೂ ಕೂಡ 1 ಬಾರಿ ತರಬೇತಿ ಕೊಡಲಾಗಿದೆ. ಚಲಾಯಿಸಿದ ಮತಪತ್ರಗಳನ್ನು ಗುಲ್ಬರ್ಗಾ ರೀಜನಲ್ ಕಮಿಷನರ್ ಏನಿದ್ದಾರೆ ಅವರು ರಿಟರ್ನಿಂಗ್ ಆಫೀಸರ್ ಇರ್ತಾರೆ, ಅವ್ರ ಕಚೇರಿಗೆ ತಲುಪಿಸ್ತೀವಿ. ಅದು ಮತ್ತೆ 6ನೇ ತಾರೀಕು ಕೌಂಟಿಂಗ್ ಇದೆ. ಈಗ ದಿನಾಂಕ 2ರ ರಾತ್ರಿ ಸುರಿದ ಭಾರೀ ಮಳೆಯ ಕುರಿತು ವರದಿ. ದಿನಾಂಕ 2ರಂದು ರಾತ್ರಿ ಗಾಳಿ, ಗುಡುಗು, ಸಿಡಿಲು ಸಮೇತ ಸುರಿದ ಭಾರೀ ಮಳೆಯಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಆದರೆ ರಾಯರ ಕೆರೆ ಮಳೆ ನೀರಿನಿಂದ ಆವರಿಸಿದ ಭಾಗವಾಗಿ ಇಲ್ಲಿ ಬೆಳೆದ ಕಬ್ಬು, ಮೆಕ್ಕೆಜೋಳ ಸೇರಿದಂತೆ ಇತರೆ ಬೆಳೆಗಳು ಜಲಾವೃತಗೊಂಡಿವೆ. ಸಂಡೂರು ಭಾಗದ ಗುಡ್ಡಗಾಡು ಪ್ರದೇಶದಿಂದ ಹರಿದು ಬರುವ ಮಳೆ ನೀರು ರಾಯರ ಕೆರೆಗೆ ಬರುತ್ತವೆ. ಈ ನೀರನ್ನ ಮುಂದಕ್ಕೆ ಸಾಗಿಸಲು 2 ತೂಬುಗಳನ್ನ ಮಾಡಲಾಗಿದೆ. ಒಂದು ತೂಬು ಸಂಪೂರ್ಣ ಮುಚ್ಚಿ ಹೋಗಿರುವ ಹಿನ್ನೆಲೆಯಲ್ಲಿ ನೀರು ಮುಂದಕ್ಕೆ ಸಾಗದೆ ಕೆರೆಯಲ್ಲಿ ನಿಲ್ಲುತ್ತಿರುವ ಹಿನ್ನೆಲೆಯಲ್ಲಿ ರೈತರ ಬೆಳೆ ಜಲಾವೃತಗೊಳ್ಳುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕಾದ ಅವಶ್ಯವಿದೆ. ಎರಡು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಶಾಲಾ ತರಗತಿಗಳು ಪ್ರಾರಂಭಗೊಂಡಿವೆ. ಈ ಭಾಗವಾಗಿ ಸರ್ಕಾರಿ ಶಾಲೆಗಳನ್ನ ತಳಿರು ತೋರಣಗಳಿಂದ ಸಿಂಗರಿಸಿ ಶಾಲೆಗೆ ಬಂದ ಮಕ್ಕಳಿಗೆ ಸಿಹಿ ವಿತರಿಸುವ ಮೂಲಕ ಸ್ವಾಗತಿಸಿಕೊಳ್ಳಲಾಗಿದೆ. ಅದೇ ರೀತಿ ಕೋದಂಡರಾಮ ಶಾಲಾ ಮಕ್ಕಳು ಗಲ್ಲಿಗಳಲ್ಲಿ ರ್ಯಾಲಿ ನಡೆಸಿ ಶಾಲೆ ಬಿಟ್ಟ ಮಕ್ಕಳನ್ನ ಮರಳಿ ಶಾಲೆಗೆ ಕರೆತರುವ ಕುರಿತಾಗಿ ಜಾಗೃತಿ ಮೂಡಿಸಿದ್ರು. ನಾನು ವಿವೇಕಾನಂದ ಸರ್ಕಾರಿ ಶಾಲೆಯ HMC ಅಧ್ಯಕ್ಷ ನರೇಶ್ ಮಾತಾಡ್ತಿರೋದು. ಇವತ್ತು ನಮ್ಮ ಶಾಲೆಯಲ್ಲಿ ಶಾಲೆಯ ದಾಖಲಾತಿ ಪ್ರಾರಂಭವಾಗಿದೆ. ಇವತ್ತಿಂದ ಶಾಲೆಯ ಪ್ರಾರಂಭೋತ್ಸವ ಆಗಿದೆ. ಹಾಗೂ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡೂ ಇದೆ. ಅದರಲ್ಲಿ ಈ ವರ್ಷದಿಂದ ನಾವು LKG ಮತ್ತು UKG ತರಗತಿಯನ್ನು ಪ್ರಾರಂಭ ಮಾಡಿದ್ವಿ. ದಯವಿಟ್ಟು ತಮ್ಮ ಮಕ್ಕಳೆಲ್ಲನೂ ನೀವು ಇಲ್ಲಿ ದಾಖಲಾತಿ ಮಾಡಿ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಶುರು ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ಸರ್ಕಾರದ ಸೌಲಭ್ಯಗಳು ಎಲ್ಲವೂ ನೀವು ಬಳಸ್ಕೊಂಡು ಮಕ್ಕಳನ್ನು ದಯವಿಟ್ಟು ಈ ಶಾಲೆಗೆ ಪ್ರಾರಂಭ ಮಾಡಬೇಕು. ಅದೇ ರೀತಿ ಯಾರ್ಯಾರು ಇನ್ನೂ ಶಾಲೆಗೆ ಸೇರಿಸಿಲ್ಲ ದಯವಿಟ್ಟು ಅವ್ರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಇಂಗ್ಲಿಷ್ ಮೀಡಿಯಂ ತರಗತಿಗಳು ಪ್ರಾರಂಭವಾಗಿದ್ದು ದಾಖಲಾತಿ ಪ್ರಕ್ರಿಯೆಯು ನಡೆಯುತ್ತಿರುವುದರಿಂದ ಇನ್ನು
ನಮಸ್ಕಾರ, ನನ್ನ ಹೆಸರು ಗೌಳಿಕುಮಾರ್ ಅಂತ. ನಾನು ಕೇರ್ನಾಡು ಶಾಲೆ STMC ಅಧ್ಯಕ್ಷರು ಹಾಗೂ ಶಿಕ್ಷಣ ಪ್ರೇಮಿ. ನಿಜವಾಗ್ಲೂ ಮೊದಲೇದಾಗಿ ನಮ್ಮ ಶಾಲೆಗೆ UKG LKG ಆಂಗ್ಲ ಮಾಧ್ಯಮ ಶಾಲೆ ತರಗತಿ 1ನೇ ತರಗತಿಗೆ ನೀಡಿರುವಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಚನ್ನಬಸಪ್ಪ ಸರ್ ಅವರಿಗೂ, ಆಮೇಲೆ CRP ಆಗಿರುವಂಥ ಅಲ್ಮೇಶ್ ಸಾರ್ ಅವರಿಗೂ, ಹರ್ಷ ಸಾರ್ ಅವರಿಗೂ ಮತ್ತು ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮೊದಲೇದಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಇಷ್ಟು ದಿನ ನಮ್ಮ ವಾರ್ಡಿನಲ್ಲಿರುವಂಥ ಪಾಲಕ ಪೋಷಕರು ನಿಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮದ ಶಾಲೆಯನ್ನು ತರಗತಿಯನ್ನು ತೆಗೆದೆ ಅಂತ ಭಾಳಷ್ಟು ಬೇಡಿಕೆ ಇತ್ತು. ಅದರಂತೆ ಇವಾಗ ಸರ್ಕಾರ ನಿಗದಿಪಡಿಸಿ UKG LKG ಮತ್ತು 1ನೇ ತರಗತಿ ನೀಡಿರೋದಕ್ಕೆ ಅದರಿಂದ ನಮ್ಮ ಶಾಲೆಗೆ ಈಗಾಗಲೇ ಗೊತ್ತಿರೋ ಹಾಗೆ ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನ UKG LKG 1ನೇ ತರಗತಿ ಸೇರಿಸ್ಬೇಕಂದ್ರೆ ಅತಿ ಹೆಚ್ಚು ಡೊನೇಷನ್ ತೊಗೊಂಡು ಇವತ್ತು ಶಾಲೆಯಲ್ಲಿ ಸೀಟುಗಳನ್ನು ನೀಡ್ತಿದ್ದಾರೆ. ಆದರೆ ನಮ್ಮದು ಸರ್ಕಾರಿ ಶಾಲೆಗಳಲ್ಲಿ ಈ ವರ್ಷದಿಂದ ಯಾವುದೇ ಶುಲ್ಕನೇ ಇರೋದಿಲ್ಲ, ಫ್ರೀಯಾಗಿ LKG UKG 1ನೇ ಕ್ಲಾಸ್ನ ಪ್ರಾರಂಭ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ವಾರ್ಡಿನಲ್ಲಿರುವಂಥ ಎಲ್ಲ ಪಾಲಕ ಪೋಷಕರಲ್ಲಿ ಮನವಿ ಮಾಡ್ಕೊಬೋದು ಒಂದೇ, ಈ ವರ್ಷದಿಂದ ತಮ್ಮ ಮಕ್ಕಳು 4 ವರ್ಷ ಮೇಲ್ಪಟ್ಟಿರುವಂಥವ್ರಿಗೆ UKG, 5 ವರ್ಷ ಮೇಲಿರುವಂಥ ಮಕ್ಕಳಿಗೆ LKG ಮತ್ತು 5 ವರ್ಷ 6 ತಿಂಗಳು ಮತ್ತು 6 ವರ್ಷ ಇರುವಂಥ ಮಕ್ಕಳಿಗೆ 1ನೇ ತರಗತಿ ಇಂಗ್ಲೀಷು ಮತ್ತು ಕನ್ನಡ ಮಾಧ್ಯಮ ಎರಡೂ ನಡೆಸ್ತಾ ಇದ್ದೀವಿ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ತಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ತಂದು ಸೇರಿಸ್ಬೇಕಂತ ಕೇಳ್ತಾ, ಅದ್ರ ಜೊತೆಗೆ ನಾವು STMC ಮತ್ತು ದಾನಿಗಳಿಂದ ನಾವು ವಿಶೇಷವಾಗಿ 1ನೇ ತರಗತಿ ಸೇರ್ತಕ್ಕಂಥ ಆಂಗ್ಲ ಮಾಧ್ಯಮ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಅವರಿಗೆ ನಮ್ಮ ದಾನಿಗಳು ಮತ್ತು STMC ಸಮಿತಿ ಪರವಾಗಿ ಒಂದು ಮಕ್ಕಳಿಗೆ ಶಾಲೆ ಬ್ಯಾಗು ಮತ್ತು ನೋಟ್ಬುಕ್ಕು, ಕಂಪಾಸ್ ಬಾಕ್ಸನ್ನು ಫ್ರೀಯಾಗಿ ನೀಡ್ತಾಯಿದ್ದೀವಿ. ಹೀಗಾಗಿ ನಮ್ಮ ಶಾಲೆಗೆ ಇನ್ನೂ ಹೆಚ್ಚು ಬರಲಿ. ಕೇವಲ ನಮ್ಮ ಶಾಲೆಗೆ 30 ಸೀಟುಗಳನ್ನು ಮಾತ್ರ ನೀಡಿದ್ದಾರೆ ಒಂದೊಂದು ತರಗತಿಗೆ. ಅದ್ರ ಜೊತೆಗೆ ಹೆಚ್ಚಿಗೆ ಏನನ್ನ ಆದಲ್ಲಿ ಲಾಟ್ರಿ ಮೂಲಕ ಎತ್ತಿ ನಿಜವಾದ ಮಕ್ಕಳಿಗೆ, ಬಡ ಮಕ್ಕಳಿಗೆ ಸೀಟ್ ಸಿಗುವಂಥ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಎಲ್ಲ ಶಿಕ್ಷಕರನ್ನು ಇವಾಗ ಅತಿಥಿ ಶಿಕ್ಷಕರನ್ನು ತೊಗೋಬೇಕಂತ ಇದ್ದಾರೆ. ಇವಾಗ ಆಗಲೇ UKG ಮತ್ತು LKG NTC ಮತ್ತು ಅದೇ 1ನೇ ತರಗತಿ ಅಲ್ಲ NTC ಮತ್ತು D.Ed ಅಥವಾ B.Ed ಸೇರಿ ತೊಗೊತಾಯಿದ್ವಿ. ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಇವರಿಗೆ, ಆಮೇಲೆ ಬೇರೆ ಕಡೆ ಎಲ್ಲೇನ ಸೇವೆ ಸಲ್ಲಿಸಿದಂಥ ಸರ್ಟಿಫಿಕೇಟ್ ಇದ್ದರೆ ಅವರಿಗೆ, ಅಂಥವ್ರಿಗೆ ನಾವು ಪ್ರಾಮುಖ್ಯತೆ ಕೊಟ್ಟು, ಅದರಲ್ಲಿ ಇಂಗ್ಲೀಷ್ ಮಾಧ್ಯಮ ಮಾಡಿದಂಥ ಶಿಕ್ಷಕರಿದ್ದರೆ ನಾವು ಪ್ರಾತಿನಿಧ್ಯ ಕೊಡಬೇಕಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಅಂಥ ಯಾರನ್ನ ಶಿಕ್ಷಕರಿದ್ದರೆ ನಮ್ಮ ಶಾಲೆಗೆ ಬಂದು ಮುಖ್ಯ ಗುರುಗಳಲ್ಲಿ ಅವರ ಅರ್ಜಿ ಫಾರಮನ್ನು ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಮತ್ತೊಮ್ಮೆ ನಮ್ಮ ವಿಜಯನಗರ ಜಿಲ್ಲೆಯ ಉಪನಿರ್ದೇಶಕರು ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಇವರ ಸಹಯೋಗದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ನಗರದ ನರ್ಸಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ರಕ್ಷಿಸುವುದು ಎಂಬ ಧ್ಯೇಯ ವಾಕ್ಯದೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಜನಜಾಗೃತಿ ರ್ಯಾಲಿ ನಡೆಸಲಾಯಿತು.
ಪ್ರತಿ ವರ್ಷದಂತೆ ನಾವು ಮೇ 31ರಂದು ತಂಬಾಕು ನಿಷೇಧ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳಿದಂತೆ ತಂಬಾಕು ನಿಷೇಧ ದಿನವನ್ನು ಮೊದಲ ಬಾರಿಗೆ 1987ರಲ್ಲಿ WHO ರವರು ಆಚರಣೆ ಮಾಡಿದ್ರು. ಅದಾದಮೇಲೆ 1988ರಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಮೇ 31ರಂದು ತಂಬಾಕು ನಿಷೇಧ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇದರ ಉದ್ದೇಶ ಅಷ್ಟೇ, ತಂಬಾಕು ಮುಕ್ತ ಇದು ರಾಜ್ಯವನ್ನಾಗಿ ಮಾಡೋದು. ಮತ್ತು ಇಲ್ಲಿ ಏನಂದರೆ ಈಗ ಈ ದಿನ ಕಾರ್ಯಕ್ರಮ ಎಲ್ಲ ಕಡೆ ಹಮ್ಮಿಕೊಂಡು ತಂಬಾಕು ಸೇವನೆಯಿಂದ ಏನೇನು ದುಷ್ಪರಿಣಾಮಗಳು ಆಗ್ತವೆ ಅದನ್ನ ಜನಗಳಿಗೆ ತಿಳಿಸ್ಕೊಡೋದೇ ಆಗಿರ್ತದೆ. ಈಗ ತಂಬಾಕು ಸೇವನೆಯಿಂದ ಏನೇನಾಗುತ್ತೆ ಅಂದರೆ ಈಗ ಕ್ಯಾನ್ಸರ್ ಆಗುತ್ತೆ, ಬಾಯಿ ಕ್ಯಾನ್ಸರ್ ಆಗುತ್ತೆ, ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಇತ್ಯಾದಿ ಕಾಯಿಲೆಗಳಿಗೆ ಇದು ಎಲ್ಲ ಕಾರಣ ಆಗುತ್ತದೆ. ಏನಂದರೆ ಈಗ ತಂಬಾಕು ಅಂದರೆ ಒಂದು ವಿಷ. ಈಗ ನಾವು ಊಟ ಯಾಕೆ ಸೇವನೆ ಮಾಡ್ತೀವೋ, ತಂಬಾಕು ಸೇವನೆ ಮಾಡೋದ್ರಿಂದ ಅದು ಪ್ರತಿದಿನ ನಮ್ಮ ಬಾಡಿಗೆ ವಿಷ ಸೇರ್ತಾ ಹೋಗ್ತಾ ಇರ್ತೀವಿ. ಆ ವಿಷ ಸೇರಿ ಏನಾಗುತ್ತೆ, ಮುಂದೆ ಅದು ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಮತ್ತು ಪ್ರತಿ ವರ್ಷವೂ ಒಂದೊಂದು ಸ್ಲೋಗನ್ WHO ಮಾಡ್ತಾ ಇರ್ತಾರೆ. ಈ ವರ್ಷ ಏನಕ್ಕೆ ಈಗ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳ ರಕ್ಷಣೆ ಅಂತ ಮಾಡಿದ್ದಾರೆ ಅಂದರೆ, ಈಗ ವರ್ಷದಲ್ಲಿ ಸುಮಾರು 3,500 ಲಕ್ಷ ಜನರು ಪ್ರತಿ ವರ್ಷ ತಂಬಾಕು ಸೇವನೆ ಒಳಗಾಗ್ತಾ ಇದ್ದಾರೆ ಮಕ್ಕಳು. ಅವ್ರನ್ನ ಈಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ ಅವ್ರಿಗೆ ಈಗ ಹೆಚ್ಚು ಇದ್ರ ಬಗ್ಗೆ ಅರಿವು ಮೂಡಿಸಿ ಅವ್ರನ್ನ ತಂಬಾಕು ಮುಕ್ತರನ್ನಾಗಿ ಮಾಡೋದ್ರಿಂದ ಮುಂದೆ ಒಳ್ಳೆ ರಾಜ್ಯ ಮತ್ತು ಒಳ್ಳೆಯ ಪ್ರಜೆಗಳು ಸಾರ್ವಜನಿಕ ರಂಗದಲ್ಲಿ ಬೆಳವಣಿಗೆ ಆಗ್ತದೆ ಅಂತೇಳಿ ಒಂದೇ ಉದ್ದೇಶದಿಂದ ಈ ಬಾರಿ ಮಕ್ಕಳನ್ನು ಈಗ ಏನು ಮಕ್ಕಳಿದಾರಲ್ಲ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು WHO ಈ ಧ್ಯೇಯವಾಕ್ಯವನ್ನು ಈ ಬಾರಿ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ನಾವು ಏನು ಮಾಡೋಕ್ಕೆ ಹೊರಟಿದ್ದೇವೆ ಅಂದರೆ, ತಂಬಾಕು ಸೇವನೆಯಿಂದ ಏನೇನು ಹಾನಿ ಆಗ್ತದೆ ಎಂಬ ಬಗ್ಗೆ ಅರಿವು ಮೂಡಿಸೋದಾಗಿದೆ. ಈಗಾಗಲೇ ಸುಮಾರು ಮಕ್ಕಳು ಎಲ್ಲ ಸ್ಲೋಗನ್ಸ್ ಇಟ್ಕೊಂಡು ಇದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೆ ನಿಂತಿದ್ದಾರೆ. ನಾವು ಆ ಕಾರಣ ಈ ಜಾಥಾ ಹಮ್ಮಿಕೊಂಡಿದ್ದೀವಿ. ಈ ಜಾಥಾ ಮೂಲಕ ನಾವು ಸಾರ್ವಜನಿಕರಲ್ಲಿ ತಂಬಾಕು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸೋದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾವು ವರ್ಲ್ಡ್ ನೋ ಟೊಬ್ಯಾಕೋ ಡೇನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ಆಚರಿಸ್ತಾ ಇದ್ದೀವಿ. ಬಟ್ ಈಗ ಆಲ್ರೆಡಿ ನಮ್ಮ ನ್ಯಾಯಾಧೀಶರು ಮತ್ತು ಸಿ ಒ ಸರ್ ಎಷ್ಟು ಕಳವಳ ವ್ಯಕ್ತಪಡಿಸಿದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಈ ನಮ್ಮ 13ರಿಂದ 18 ವರ್ಷದ ಮಕ್ಕಳು ಇದನ್ನು ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆ ಪ್ರಜೆಯನ್ನು ನಿರ್ಮಾಣ ಮಾಡಲಿಕ್ಕೆ, ಒಂದು ದೇಶವನ್ನು ಒಳ್ಳೆ ನಿರ್ಮಾಣ ಮಾಡಬೇಕಾದ್ರೆ ಒಂದು ಒಳ್ಳೆ ಪ್ರಜೆ ಬೇಕು. ಅದಕ್ಕೆ ಒಳ್ಳೆ ಮಕ್ಕಳನ್ನು ನಮ್ಗೆ ಬೇಕಾಗಿದ್ದಾರೆ. ಸೊ ಆ ಮಕ್ಕಳನ್ನು ಕಾಪಾಡ್ತಕ್ಕಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹಾಗಾಗಿ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಇದನ್ನು ಜಾಗೃತ ಮೂಡಿಸ್ತಾ ಇದ್ದೀವಿ. ಜನರು ಇದ್ರ ಬಗ್ಗೆ ಎಚ್ಚರ ವಹಿಸಿಕೊಂಡು ತಮ್ಮ ಮಕ್ಕಳನ್ನು ಕಾಪಾಡ್ಕೋಬೇಕು ಮತ್ತು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹೋದ ವರ್ಷ ಸುಮಾರು ನಾವು 186 ಕೇಸುಗಳನ್ನು ದಾಖಲೆ ಮಾಡಿದ್ದೀವಿ ಮತ್ತು 33,600 ರೂಪಾಯಿ ನಾವು ದಂಡನೂ ಕಟ್ಸ್ಕೊಂಡಿದ್ದೀವಿ ಸರ್. ಸೊ ಹೀಗಾಗಿ ಈ ವರ್ಷ ಹೆಚ್ಚೆಚ್ಚು ಕೇಸುಗಳನ್ನು ಮಾಡಿ ಇದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಬಟ್ ಈಗ ಈ ಟೊಬ್ಯಾಕೋವನ್ನು, ಈ ಕಾಯಿಲೆಯಿಂದ ಏನೇನು ಆಗುತ್ತೆ ಎಂಬುದು ಈಗ ಆಲ್ರೆಡಿ ನಮ್ಮ ನ್ಯಾಯಾಧೀಶರು ಹೇಳಿದರು. ಯಾವ ಭಾಗವನ್ನು ಬಿಟ್ಟಿಲ್ಲ, ನಮ್ಮ ದೇಹದ ಯಾವ ಭಾಗವನ್ನು ಬಿಟ್ಟಿಲ್ಲ. ಕೂದಲಿಂದ ಹಿಡಿದು ಪಾದವರೆಗೆ ಕೂದಲ ಹೆಚ್ಚೆಚ್ಚಾಗಿ ನಾವು ಏನಾದರೂ ಸ್ಮೋಕ್ ಮಾಡಿದಪ್ಪ ಅಂದರೆ ಕೂದಲು ಹೋಗುತ್ತೆ, ಕಣ್ಣಿನ ದೋಷ ಆಗುತ್ತೆ, ಮೂಗಿನಲ್ಲಿ ಕ್ಯಾನ್ಸರ್ಗಳು ಬರ್ತವೆ, ಬಾಯಿ ಕ್ಯಾನ್ಸರ್ ಬರುತ್ತೆ, ಓರಲ್ ಕ್ಯಾನ್ಸರ್ ಬರ್ತಾ ಇದೆ, ಅನ್ನನಾಳ ಕ್ಯಾನ್ಸರ್ ಬರ್ತವೆ, ಲಿವರ್ ಕ್ಯಾನ್ಸರ್ ಬರುತ್ತೆ. ಯಾವ ಭಾಗ ಬಿಟ್ಟಿದೆ? ಯಾವ ಭಾಗನ ಬಿಟ್ಟಿಲ್ಲ. ಯಾವುದಾದ್ರೂ ಕಾಯಿಲೆ ಟೊಬ್ಯಾಕೋಯಿಂದ ಬರುತ್ತೆ, ಯಾವುದಾದ್ರು ಕಾಯಿಲೆ ನಮ್ಮ ದೇಹಕ್ಕೆ ಎಲ್ಲ ಪಾರ್ಟ್ಸನ್ನು ಇನ್ಕ್ಲೂಡ್ ಮಾಡ್ತಕ್ಕಂಥ ಏನಾದರೂ ಆಹುತಿ ಆಗ್ತಕ್ಕಂಥದ್ರೆ ಅಂದರೆ ಅದು ಟೊಬ್ಯಾಕೋ. ನಾವು 15ರಿಂದ 20 ವರ್ಷ ಟೊಬ್ಯಾಕೋ ಸೇವನೆಯಿಂದ ನಮಗೇನಾಗಿಲ್ಲ ಅಂತ ನಮಗೇನು ಗೊತ್ತಿದೆ ಅಲ್ಲ, ಅದೇನು ಆಗಲ್ಲ ಅಂತೇಳಿ. ಬಟ್ 15ರಿಂದ 20 ವರ್ಷ ಆದ ನಂತರ ಆ ಟೊಬ್ಯಾಕೋದ ಮಹಿಮೆಗಳು, ಅದರ ಎಫೆಕ್ಟನ್ನು ಆವಾಗ ಕಾಣ್ತೀವಿ. ಸೊ ಆ ಒಂದು ಎಫೆಕ್ಟ್ ಯಾವ ರೀತಿ ಇರ್ತೈತಪ್ಪ ಅಂದರೆ, ಆ ಒಂದು ಫ್ಯಾಮಿಲಿಯನ್ನು ಪೂರ ಕೆಳಮಟ್ಟದಲ್ಲಿ ತಗೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಯಾಕಂದರೆ ಒಂದು ಮಗುವಲ್ಲಿ ತಂದೆ ತಾಯಿ ಮತ್ತು ಒಂದು 2 ಮಕ್ಕಳಿರ್ತಾರೆ. ಆ ಮಕ್ಕಳಿಗೆ ತಂದೆ ಸುಮಾರು ಒಂದು 20 ವರ್ಷದಿಂದ ಬೀಡಿ ಸಿಗರೇಟ್ ಸೇದಿ ಅವನು ಬಾಯಿ ಕ್ಯಾನ್ಸರು, ಓರಲ್ ಕ್ಯಾನ್ಸರು ಬಂದು ಸತ್ತು ಹೋಗ್ಬಿಡ್ತಾರೆ, ತೀರ್ಕೊಂಡು ಹೋಗ್ತಾರೆ. ಇದು ಎಷ್ಟು ಎಫೆಕ್ಟಿವ್ ಇದೆ ಅಂದರೆ, ಆ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲೇ ನಿಲ್ಲಿಸ್ಬೋದಾಗುತ್ತೆ, ಅಲ್ಲೇ ನಿಲ್ಲಿಸ್ತಾರೆ. ಹಾಗಾಗಿ ಮುಂದೆ ಯಾವುದು ಓದೋಕ್ಕಾಗಲ್ಲ, ಆ ಫ್ಯಾಮಿಲಿ ಪೂರ ಡೌನ್ ಟು ದಿ ಅರ್ತ್ ಇದಕ್ಕೆ ಬಂದಿರ್ತೈತೆ. ಹಾಗಾಗಿ
ಎಲ್ಲ ನಾವು ಸಾರ್ವಜನಿಕ ನಾವು ಕೇಳೋದೇನಪ್ಪ ಅಂದರೆ ತಮ್ಮ ಮಕ್ಕಳನ್ನು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ರಿ. ಒಂದು ಒಳ್ಳೆ ಪ್ರಜೆಯನ್ನು ನಿರ್ಮಾಣ ಮಾಡೋಣ. ಹೀಗಾಗಿ ಈ ವರ್ಷನೂ ಹೆಚ್ಚೆಚ್ಚಾಗಿ ನಾವು ಕೇಸ್ಗಳನ್ನು ದಾಖಲೆ ಮಾಡ್ತೀವಿ ಸರ್. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಮಾಜದ ಅಂದರೆ ಎಲ್ಲರದ್ದು ಒಂದು ಸಹಕಾರದಿಂದ ಈ ಒಂದು ಟೊಬ್ಯಾಕೋನು ಉತ್ಪನ್ನ ಮಾಡ್ತಕ್ಕಂಥವರಿಗೂ ಮತ್ತು ಮಾರಾಟ ಮಾಡ್ತಕ್ಕಂಥದ್ದವರಿಗೂ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಶಿಕ್ಷೆ ಅಥವಾ ದಂಡಗಳನ್ನು ಆಗಬೇಕಾಗಿದೆ. ಅದರಿಂದ ಬೇರೆಯವರು ಜಾಗೃತಿ ಆಗುತ್ತೆ. ಹಾಗಾಗಿ ಈ ಮಾರಾಟ ಮತ್ತು ಪ್ರೊಡಕ್ಷನ್ಸ್ ಏನಿರ್ತಾವೆ ಅದನ್ನು ಕಡಿಮೆ ಆಗ್ತಿದೆ. ಹಾಗಾಗಿ ಕೇವಲ ಬರೀ ಅದೇ ಅಂತಲ್ಲ, ಶಾಲೆ ಮಕ್ಕಳು ಶಾಲೆ ಆವರಣದಲ್ಲಿ, ಹಾಸ್ಪಿಟಲ್ ಆವರಣದಲ್ಲಿ ವಿತಿನ್ 100-200 ಮೀಟರ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಡಿಗಳನ್ನು ಅದರ ಮೇಲೆ ನಾವು ಕಠಿಣವಾದಂಥ ಅಥವಾ ದಂಡ ವಿಧಿಸಬೇಕು ಮತ್ತು ಆ ಮಕ್ಕಳನ್ನು ಕಾಪಾಡಬೇಕಾಗಿದೆ. ಬಳ್ಳಾರಿ ಲೋಕಸಭಾ ವ್ಯಾಪ್ತಿಯಲ್ಲಿ ಸಮಗ್ರ ಅಭಿವೃದ್ಧಿ ಆಗಬೇಕೆಂದು ವಿಜಯನಗರ ನಾಗರಿಕ ವೇದಿಕೆ ಜನಪ್ರತಿನಿಧಿಗಳಿಗೆ ಆಗ್ರಹಿಸಿದೆ. ಅದರಲ್ಲೂ ನೂತನವಾಗಿ ರಚನೆಗೊಂಡಿರುವ ವಿಜಯನಗರ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಜನಸಾಮಾನ್ಯರಿಗಾಗಿ ಸಾರಿಗೆ ವ್ಯವಸ್ಥೆ ಹಾಗೂ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳು ಮಾಡಬೇಕಾದ ಅವಶ್ಯವಿದೆ ಎಂದು ವಿಜಯನಗರ ನಾಗರಿಕ ವೇದಿಕೆಯ ನಂದಿಪುರದ ಮಹೇಶ್ವರ ಸ್ವಾಮಿಗಳು ಹಾಗೂ ವೇದಿಕೆಯ ಉಪಾಧ್ಯಕ್ಷ ಯಮುನೇಶ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ವಿಜಯನಗರ ಜಿಲ್ಲೆ ಈಗ ಮೊದಲು ಬಳ್ಳಾರಿ ಜಿಲ್ಲೆ ವಿಭಜಿತ ವಿಜಯನಗರ ಜಿಲ್ಲೆ. ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಹಿನ್ನಡೆ ಆಗೈತೆ. ಒಂದು ಕಡೆ ಈ ರೈಲ್ವೆ ಮೇಲ್ಸೇತುವೆ ನಾವು ಸುಮಾರು 50 ವರ್ಷದಿಂದ ನಮ್ಮೆಲ್ಲ ರೈಲ್ವೆ ಹೋರಾಟಗಾರರು ಮಾಡ್ಕೊಂಡು ಬಂದರೆ ಇಲ್ಲಿ ಅನಂತ ಚೈನ್ ಗುಡಿ ಇನ್ನೂ ಸಾಕಷ್ಟು ಕಡೆ ಮುಂದೆ ನಾವು ಬಳ್ಳಾರಿ ರಸ್ತೆ ಹೋಗೋ ಸಂದರ್ಭದೊಳಗೆ ಅಲ್ಲಿನೂ ಮೇಲ್ಸೇತುವೆ ಇಲ್ಲೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತೇವೆ. ಅದರ ಜೊತೆಗೆ ಇಲ್ಲಿ ತುಂಗಭದ್ರಾ ಡ್ಯಾಮಿನ ಹೂಳು ತೆಗಿಲಿಕ್ಕೆ ನಮ್ಮೆಲ್ಲ ಜಿಲ್ಲೆಯ ಎಲ್ಲ ರೈತ ಸಂಘದವರು, ನಮ್ಮ ಮಠಾಧೀಶ ಧರ್ಮ ಪರಿಷತ್ತು ನಾವೆಲ್ಲ ಸೇರಿ ಇದು ನಮ್ಮ ಡ್ಯಾಮ್ 105 TMC ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥ ಡ್ಯಾಮು. ಇವತ್ತೊಂದು 50% ಹೂಳು ತುಂಬೈತೆ. ಸರ್ಕಾರ ಮಾಡದೇ ಇದ್ದರೂ ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ಜಿಲ್ಲೆದಾಗ ಅದಾವೆ. ಅವ್ರ ಕಂಪ್ನಿ ಯಾರಿಗೆ ಹೇಳಿದ್ರೆ ಅವರು ತುಂಬಿಸ್ಕೊಡ್ತಾರೆ. ಮತ್ತು ನಮಗೇನೋ ಖುಷಿ 371J ಐತೆ ಅಂತೇಳಿ 6 ಜಿಲ್ಲೆಗೆ ದೊಡ್ಡದು ಬಜೆಟ್ ಐತೆ ಅಂತ ನಾವು ಖುಷಿ ಪಡ್ತೀವಿ. ಆ ದುಡ್ಡು ಎಲ್ಲಿ ಐತೋ ಏನು ಮಾಡ್ಯಾರೋ ಅದೇನು ಗೊತ್ತನೇ ಆಗಿಲ್ಲ. ಅದನ್ನು ಒಂದು ರೀತಿ ನೋವಿನ ಸಂಗತಿ. ಜೊತೆಗೆ ಹೊಸಪೇಟೆ ಮತ್ತು ಬಳ್ಳಾರಿ ರಸ್ತೆ ಅದು ನ್ಯಾಷನಲ್ ಹೈವೇ ಆಗೈತೆ, ಚತುಷ್ಪಥ ರಸ್ತೆ ಆಗೈತೆ. ಸಿಂಗಲ್ ರೋಡ್ ಇದ್ದಾಗ ಭಾಳ ಆರಾಮಾಗಿ ಹೋಗಿ ಬರ್ತಿದ್ವಿ ನಾವು. ಈಗ ನಾವು ಅಲ್ಲೆಲ್ಲ ಇನ್ನೂ ಜಾಯಿಂಟ್ ಮಾಡೋದೈತಿ. ಅದು ಯಾಕೆ ನಿಂತತೋ ಏನೋ ಗೊತ್ತಿಲ್ಲ, ನನಗೂ ಮಾಹಿತಿ ಇಲ್ಲ. ಅದನ್ನು ಭಾಳ ಅವಶ್ಯಕತೆ ಐತೆ. ಹಂಗೆ ಸಾಕಷ್ಟು ಬೇಡಿಕೆಗಳು ನಮ್ಮ ಜಿಲ್ಲಾ. ಈಗ ಮತ್ತೆ ಈ ವಿಭಾಗ ಆದಮೇಲೆ ಹೊಸಪೇಟೆ ವಿಜಯನಗರ ಜಿಲ್ಲಾ ಆದಮೇಲೆ ಪಶ್ಚಿಮ ತಾಲೂಕಿನ ಒಂದು ರೀತಿ ಮಲ್ತಾಯಿ ಧೋರಣೆ ಅನ್ನಂಗೆ ಆ ಕಡೆ ಏನು ಅಭಿವೃದ್ಧಿನೇ ಇಲ್ದಂಗೆ ಆಗ್ಯದ. ದೊಡ್ಡ ದೊಡ್ಡ ಕಚೇರಿಗಳೆಲ್ಲ ಬರ್ತಾವೆ. ಭೌಗೋಳಿಕವಾಗಿ ಹೊಸಪೇಟೆ ಇದು ಜಿಲ್ಲಾ ಕಚೇರಿ ಮಾಡೋಕ್ಕೆ ಅಷ್ಟೊಂದು ಜಾಗ ಇಲ್ಲ. ಆದ್ರೂ ಒಂದೊಂದು ಕಚೇರಿ ಆ ಕಡೆ ಪಶ್ಚಿಮ ತಾಲೂಕಿಗೆ ಒಂದೊಂದು ಕಚೇರಿ ಮಾಡಿದರೆ ಭೌಗೋಳಿಕವಾಗಿ ಹಗರಿಬೊಮ್ಮಳ್ಳಿ ಸೆಂಟ್ರ್ ಪ್ಲೇಸ್ ಆಗ್ತದೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ತುಂಗಭದ್ರಾ ಡ್ಯಾಮಿನ ಈ ಕೆನಲಿಗೆ ನೀರು ಬಿಡೋದು ನಮ್ಮ ರೈತರು ಸಾಕಷ್ಟು ಸಲ ಹೋರಾಟ ಮಾಡ್ತಾರೆ. ಅದು ನಮ್ಮ ಜಿಲ್ಲೆದಾಗ ನಮ್ಮ ರಾಜ್ಯದಾಗ ಇದ್ರೂ ಮುಕ್ಕಾಲು ಭಾಗ ಆಂಧ್ರದವ್ರಿಗೆ ಉಪಯೋಗ ಐತೆ ನಮ್ಮ ಡ್ಯಾಮ್. ನಮ್ಮವರೆಲ್ಲ ಹೊಲ ಮನೆ ಆಸ್ತಿ ಕಳ್ಕೊಂಡು ಅವರಿಗೆಲ್ಲ ಒಂದಿಟ್ಟು ಜಾಗ ಕೊಟ್ಟಾರ, ಅಲ್ಲಿ ಅದಾರ. ಆದರೆ ನಮಗೇನು ಉಪಯೋಗನೇ ಇಲ್ಲ. ಅಂಥ ಪರಿಸ್ಥಿತಿ ಒಳಗೆ ಈ ಕೆನಾಲಿಗೆ ನೀರು ಬಿಡೋದು ಒಂದು ರೀತಿ ಮಲ್ತಾಯಿ ಧೋರಣೆ. ತಮಗೆ ಬೇಕಂದ್ರೆ ಬಿಡ್ತಾರೆ, ಬೇಡಂದ್ರೆ ಆಮೇಲೆ ತುಂಗಭದ್ರಾ ಬೋರ್ಡ್ನೊಳಗಿರೋರು ಹೆಚ್ಚು ಕಡಿಮೆ ಎಲ್ಲ ಆಂಧ್ರದವ್ರು ಅದಾರ. ನನಗೊಂದು ಏನು ಆಸೆ ಅಂತಂದ್ರೆ ನಮ್ಮ ರಾಜ್ಯದವರು ಇಲ್ಲಿ ನಮ್ಮ ಜಿಲ್ಲೆದವರು ಒಂದಿಷ್ಟು ಮಂದಿ ಬೋರ್ಡ್ನಾಗ ನಿರ್ದೇಶಕರಾಗಿ ತೊಗೊಂಡ್ರೆ ನಮ್ಮ ಇಲ್ಲಿ ಭಾಗದ ರೈತರ ಸಮಸ್ಯೆಗೆ ಅವರು ಸ್ಪಂದಿಸೋಕೆ ಒಂದು ಅನುಕೂಲ ಆಗ್ತದೆ ಅಂತೇಳಿ. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಣಾಳಿಕೆ ಅಂತ ಮಾಡ್ತಾರೆ. ಆ ಚುನಾವಣಾ ಪ್ರಣಾಳಿಕೆಯ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಮಸ್ಯೆಗಳಿರ್ತವೆ. ಅಲ್ಲಿ ತಮ್ಮ ಲೋಕಸಭಾ ವ್ಯಾಪ್ತಿಯ ಸಮಸ್ಯೆಗಳು ಅದರಲ್ಲಿ ಹೈಲೈಟ್ ಮಾಡೋದಿಲ್ಲ. ಆಮೇಲೆ ಎಷ್ಟೋ ಚುನಾವಣಾ ಪ್ರಣಾಳಿಕೆ ಏನಾಗ್ಬಿಡ್ತಾವೆ ಅಂದ್ರೆ ಎಲೆಕ್ಷನ್ ಆಗೋ ತಡ ಮರೆತು ಬಿಡ್ತಾರೆ. ವಿರೋಧ ಪಕ್ಷದವರು ಕೂಡ ನಾವು ಹೇಳಬಾರ್ದು,
ವಿರೋಧ ಪಕ್ಷದವರು ಕೂಡ ಚುನಾವಣಾ ಪ್ರಣಾಳಿಕೆ ಬಗ್ಗೆ ಜಾಸ್ತಿ ಡಿಸ್ಕಷನ್ ಆಗಿಲ್ಲ. ಯಾವ್ಯಾವ ಇಶ್ಯೂಗಳು ಅನ್ಪ್ರೊಡಕ್ಟಿವ್ ಸಂಬಂಧ ಇಲ್ಲದಂಥ ವಿಚಾರಗಳು ಇವತ್ತು ಚರ್ಚೆ ಆಗ್ತದೇವೆ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ನಮ್ಮದು ಉದ್ದೇಶ ಏನಂದ್ರೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಮಸ್ಯೆಗಳ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ನಮಗೆ ನಮ್ಮ MP ಗಳು ಏನು ಮಾಡ್ತಾರೆ, ನಮ್ಮ MP ಗಳು ಏನು ಮಾಡಬೇಕು, ಯಾಕಂದ್ರೆ ನಾವು ಕೇಳ್ತಾ ಇಲ್ಲ. MP ಗಳು ಒಂದು ಜವಾಬ್ದಾರಿಯನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬ ಲೋಕಸಭಾ ಸದಸ್ಯ ತನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ಚರ್ಚಿಸಿ ಅವುಗಳಿಗೆ ಪರಿಹಾರ ಕೊಡಬೇಕಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಮ್ಮ ಸಂವಿಧಾನದಲ್ಲಿ ಬರ್ತದೆ. ಬಟ್ ಅದರ ಬಗ್ಗೆ ನಾವ್ಯಾರು ಒಂದು ವೈಚಾರಿಕ ರಾಜಕೀಯ ಪ್ರಜ್ಞೆ ಇಲ್ಲ. ಹೀಗಾಗಿ ನಾವು ಅವರಿಗೆ ನಮ್ಮ MP ಗಳು ಯಾರೇ ಆಗಿರಲಿ, ಇದೊಂದು ಪಕ್ಷಾತೀತವಾದಂಥ ಹೋರಾಟ. ಅವರು ಜನರಿಗೆ ಹೆಚ್ಚು ಉತ್ತರದಾಯಿತ್ವವಾಗಿರಬೇಕು. ದೇ ಮಸ್ಟ್ ಬಿ ಮೋರ್ ಆನ್ಸರಬಲ್. ಜನರಿಗೆ ಉತ್ತರದಾಯಿತ್ವವಾಗಿರಬೇಕು, ಜನರಿಗೆ ಜವಾಬ್ದಾರಿಯಾಗಿರಬೇಕು. ಒಂದು ನಿರ್ದಿಷ್ಟವಾದಂಥ ಒಂದು ಕಾರ್ಯಕ್ರಮಗಳು ನಮ್ಮ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗೆ ಏನು ಬೇಕು, ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಏನು ಬೇಕು, ಏನು ಮಾಡಲಿಕ್ಕೆ ಸಾಧ್ಯ ಆಗಿದೆ, ಅದರ ಬಗ್ಗೆ ನಾವು ಒಂದು ಇದನ್ನೆಲ್ಲ ಮಾಡಿದ್ದೀವಿ, ನಿಮ್ಗೆ ಗಮನ ಕೊಟ್ಟಿದ್ದೀವಿ. ಅದನ್ನ ನಾವೇನು ಮಾಡ್ತೀವಿ ಅಂದರೆ MP ಯಾರೇ ಆಗಿರಲಿ, ಯಾವುದೇ ಪಕ್ಷದ ಬಂದಿರಲಿ, ಮತ್ತೊಮ್ಮೆ ಸ್ವಾಮೀಜಿಗಳ ನೇತೃತ್ವದಲ್ಲಿ MP ಗಳನ್ನ ಕರೆಸಿ ನಾವು ಮತ್ತೊಮ್ಮೆ ನಮ್ಮ ಮನವಿಯನ್ನು ಅವರಿಗೆ ಕೊಟ್ಟು ಒಂದು ನಿರಂತರವಾದಂಥ ಒಂದು ಜನಸಂಪರ್ಕದ ಮೂಲಕ, ಯಾಕಂದ್ರೆ MP ಗಳು ಅಂದ್ರೆ ಏನು ಸಾಮಾನ್ಯವಾಗಿ ಒಂದ್ಸಲ ಗೆದ್ದು ಬಂದ ಮೇಲೆ ಅವ್ರು ಬೇರೆ ಬೇರೆ MP ಆದಮೇಲೆ ಸನ್ಮಾನ ಸಮಾರಂಭ, ಸರ್ಕಾರಿ ಕಾರ್ಯಕ್ರಮಗಳು, ಪಕ್ಷದ ಕಾರ್ಯಕ್ರಮಗಳಲ್ಲಿ ಇರ್ತಾರೆ. ಬಟ್ ಜನಸಾಮಾನ್ಯರ ಲೋಕಸಭೆಯ ಕಾರ್ಯಕ್ರಮಗಳ ಬಗ್ಗೆ ಒಂದು ಸಂಘಟಿತವಾದಂಥ ಒಂದು ಪ್ರಯತ್ನ ಒಂದು ವಿಜಯನಗರ ನಾಗರಿಕ ವೇದಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 3ರಂದು ಗೋಷ್ಠಿ ಮೂಲಕ ಜನಪ್ರತಿನಿಧಿಗಳಿಗೆ ಆಗ್ರಹಿಸಿರುವ ವಿಜಯನಗರ ನಾಗರಿಕ ವೇದಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.